ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ನಿದ್ರಮ್ ಕ್ಯಾಪ್ಸ್ಯೂಲ್ಸ್ ಬಗ್ಗೆ. ರಿವೆಂಟೋ ನಿದ್ರಮ್ ಕ್ಯಾಪ್ಸ್ಯೂಲ್ಸ್. ಸೊ ನಿದ್ರಮ್ ಕ್ಯಾಪ್ಸ್ಯೂಲ್ ಅಂದ್ರೆ ಏನು, ಯಾವ್ಯಾವ ಸಮಸ್ಯೆ ನಿಮಗಿದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರೆ, ಇದ್ರೊಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಇದರಲ್ಲಿ ಸೈಡ್ ಎಫೆಕ್ಟ್ ಏನು, ಯಾರು ಇದನ್ನು ಬಳಸ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನಿದ್ರಮ್ ಕ್ಯಾಪ್ಸ್ಯೂಲ್ ಇದು ನೋಡ್ರಿ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾ ಗ್ರಂಥ ಟೆಕ್ಸ್ಟ್ ಬುಕ್ಸ್ನಾಗ ಎಲ್ಲಿ ಇದ್ರದ್ದು ಉಲ್ಲೇಖ ಸಿಗಂಗಿಲ್ಲ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಉಪಯೋಗ ಮಾಡ್ಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಾಣಿರ್ತಾರ, ಇದ್ರ ಟೆಸ್ಟಿಂಗ್ ಮಾಡಿಸ್ತಾರೆ, ಇದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕನ ಹಾಕಿರ್ತೈತಿ. ಇದಕ್ಕೆ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಮತ್ತೆ ನಿದ್ರಮ್ ಕ್ಯಾಪ್ಸ್ಯೂಲ್ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ನಿದ್ದೆ ಸಂಬಂಧಿತ ಏನೇ ತ್ರಾಸ ಐತಿ, ಏನೇ ರೋಗ ಇದ್ರು, ಏನೋ ಸಮಸ್ಯೆ ಇದ್ರು ಎಲ್ಲ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ನಿಮ್ಗೆ ಒಟ್ಟ ನಿದ್ದೆ ಬರಂಗಿಲ್ಲ ಅಂದ್ರೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ನಿಮ್ಮ ಮೆದುಳಿಂದ ಫಂಕ್ಷನ್ಸ್ ಹೆಚ್ಚಿಸ್ಲಿಕ್ಕೆ, ಬ್ರೈನ್ ಫಂಕ್ಷನ್ ಇಂಪ್ರೂವ್ ಮಾಡಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಮತ್ತು ನಿಮ್ಗೆ ಮೆಂಟಲ್ ಫೆಟಿಗ್ ಅಂದ್ರೆ ಈಗ ದಿನ ಪೂರ್ತಿ ಒಂದು ಸಮಸ್ಯೆದ ಬಗ್ಗೆ ವಿಚಾರ ಮಾಡಿ 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 ಕೆಲಸ ಮಾಡಿ 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 ಏನಾಗಿರ್ತ ನಮ್ಮದು ಮೆದುಳು ದಣ್ದು ಹೋಗಿರ್ತೈತ್ರಿ. ಅದನ್ನ ಮತ್ತೆ ಹೊಳ್ಳಿ ಚೇತರಣೆ ತರಕ್ಕೆ ಒಂದು ತಾಕತ್ ತರಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಇಲ್ಲ ನಿಮ್ಗೆ ಬಹಳ ಜಾಸ್ತಿ ಸ್ಟ್ರೆಸ್ ಆಗುತ್ತೆ, ಟೆನ್ಷನ್ ಆಗುತ್ತೆ ಅಂದ್ರೆ ಅದನ್ನು ಕೂಡ ಇದು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ಕೊಡ್ತೈತ್ರಿ. ಈಗ ಇದ್ರ ಘಟಕ ದ್ರವ್ಯ ಏನೇನು ಅದಾವ ಈ ಕ್ಯಾಪ್ಸೂಲ್ ಒಳಗಂದ್ರೆ ನೋಡ್ರಿ, ಪ್ರತಿ ಒಂದು ಕ್ಯಾಪ್ಸೂಲ್ ಏನಿದೆ ನಿದ್ರಮ್ ಕ್ಯಾಪ್ಸೂಲ್ ಅದ್ರೊಳಗಡೆ ಏನೇನು ಘಟಕ ದ್ರವ್ಯ ಇರ್ತಾವ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಟಗರ ರೂಟ್ಸ್ ಅದು 150 mg, ವಚ ರೂಟ್ 100 mg, ಜಟಮಾಂಸಿ ರೂಟ್ 100 mg, ಬ್ರಾಹ್ಮಿ 50 mg. ಇದ್ರ ಬಿಟ್ಟು ಇದ್ರೊಳಗೆ ಎಕ್ಸಿಪಿಯೆಂಟ್ಸ್ ಡೈಬೇಸಿಕ್ ಕ್ಯಾಲ್ಸಿಯಂ ಫಾಸ್ಫೇಟ್, ಮೆಲಾಟೋನಿನ್ ಪೌಡರ್, ಮೇಸ್ ಸ್ಟಾರ್ಚ್, ಇವು ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರೊಳಗೆ ಇರ್ತಾವ್ರಿ. ಈಗ ಇದನ್ನ ಡಾಕ್ಟರ್ ನಿಮ್ಗೆ ಯಾವ ಪ್ರಮಾಣದಾಗ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನೋಡ್ರಿ, ನಾನು ನಿಮ್ಗೆ ಇಲ್ಲಿ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರ ವಯಸ್ಸು 18 ವರ್ಷಕ್ಕಿಂತ ದೊಡ್ಡವ್ರು ಅದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ಡಾಕ್ಟರ್ ನೋಡ್ರಿ ನಿಮ್ಗೆ 2 ಕ್ಯಾಪ್ಸ್ಯೂಲ್ ರಾತ್ರಿ ಊಟ ಆದ್ಮೇಲೆ ತಗೊಳ್ಳಿಕ್ಕೆ ಹೇಳಿರ್ತಾರ್ರಿ. ಮತ್ತೆ ಇದನ್ನ ನೀವು ನಾರ್ಮಲ್ ನೀರ್ ಜೊತೆಗೆ ತಗೋಬಹುದು, ಇಲ್ಲ ಉಗುರು ಬೆಚ್ಚ ನೀರ್ ಜೊತೆ ಕೂಡ ಇದ್ರ ಉಪಯೋಗ ಮಾಡಬಹುದ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ಪ್ರಕಾರ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳೋಂತಾರ ಆ ರೀತಿ ಕೂಡ ನೀವು ಇದನ್ನ ಬಳಸಬಹುದು. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಡಾಕ್ಟರ್ ನಿಮ್ ಬಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಮತ್ತ ನಿಮ್ಗೆ ಎಷ್ಟು ದಿನದ ಮಟ್ಟ ಇದ್ರ ತಗೋಬೇಕಂತ ಡಾಕ್ಟರ್ ತಿಳಿಸ್ಕೊಡ್ತಾರ್ರಿ. ಯಾಕಂದ್ರೆ ಡಾಕ್ಟರ್ ಈ ಕ್ಯಾಪ್ಸೂಲ್ ಜೊತೆಗೆ ನಿಮ್ಗೆ ಬೇರೆದು ಸಪೋರ್ಟಿವ್ ಮೆಡಿಕೇಶನ್ಸ್ ಕೊಡ್ತಿರ್ತಾರೆ, ಟ್ಯಾಬ್ಲೆಟ್ಸ್, ಸಿರಪ್ಸ್, ಪೌಡರ್ಸ್. ಸೊ ಡಾಕ್ಟರ್ ಎಲ್ಲ ಸಪೋರ್ಟಿವ್ ಮೆಡಿಕೇಶನ್ ಏನೇನು ಕೊಡೋಂತಾರ ಅಂತ ನೋಡಿ ಅದನ್ನ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ತೊಗೊಳಕ್ ಹೇಳೋಂತಾರ ಅಷ್ಟು ದಿನ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು. ಈ ಕ್ಯಾಪ್ಸೂಲ್ ಉಪಯೋಗ ಮಾಡೋ ಅಂದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬಹುದು. ಸೊ ನೋಡ್ರಿ, ಇದರಲ್ಲಿ ಯಾವುದೇ ರೀತಿ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್ಸ್. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನು ಘಟಕ ದ್ರವ್ಯ ಇರ್ತಾವ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಯಾವುದೇ ಘಟಕ ದ್ರವ್ಯ ಇಲ್ಲ, ಮೊದ್ಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ದಯವಿಟ್ಟು ಇದನ್ನ ಬಳಸಕ್ ಹೋಗ್ಬೇಡ್ರಿ. ಮತ್ತೆ ಗರ್ಭವತಿ ಮಹಿಳೆಯರು ಇಲ್ಲ ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡ್ತಾರ, ಡಾಕ್ಟರ್ ಪರ್ಮಿಷನ್ ಇಲ್ಲಾರ್ದ ಇದನ್ನ ತೊಗೊಳಕ್ ಹೋಗ್ಬೇಡ್ರಿ. ಇದ್ರ ಮೂಲ್ಯದ ಬಗ್ಗೆ ತಿಳಿಸ್ಬೇಕಂದ್ರೆ ಇದು ನಿಮ್ಗೆ 240 ರೂಪಾಯಿದಾಗ 30 ಕ್ಯಾಪ್ಸೂಲ್ ಇದ್ದು ಒಂದು ಬಾಕ್ಸ್ ಸಿಗ್ತೈತ್ರಿ. ರಿವೆಂಟೋ ನಿದ್ರಮ್ ಕ್ಯಾಪ್ಸೂಲ್ ಇದ್ದು. ಸೊ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿಲಿ ಅಂತ ಕೂಡ ಬಹಳ ಸುಲಭ ರೀತಿಯಿಂದ ಪಡಿಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.